ರೈತರ ಪರವಾಗಿ ಅವರು ಇರುವಂಥ ಕಾಳಜಿ ನೋಡ್ತಾ ಇದ್ದೀವಿ ನಾವು. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ರೈತರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರುತ್ತೆ, ಆದರೆ ಮಾತಾಡೋಕ್ಕೆ ಭಯ ಪಡ್ತಾರೆ. ಎಲ್ಲಿ ಕೇಸ್ ಹಾಕ್ಬಿಡ್ತಾರೋ, ಸುಳ್ಳು ಕೇಸ್ ಹಾಕ್ತಾರೋ ಅಂತ ಭಯ. ನೋಡಿ, ಇಲ್ಲಿರೋದು ಅಸಲಿ. ಒಬ್ಬ ರೈತ 1 ಎಕರೆ ಜಮೀನು ಮಾರಿದರೆ ಎಷ್ಟು ಅವ್ರಿಗೆ, ಬಿಡಿಯವ್ರಿಗೆ, ಕೆಡಿಯವ್ರಿಗೆ ಅವ್ರಿಗೆ ಎಷ್ಟು ಲಾಭ ಬರುತ್ತೆ, ರೈತರಿಗೆ ಎಷ್ಟು ಕೊಡ್ತಾರೆ ಅಂತೇಳಿ. ನಾನು ಮತ್ತೆ ಮಾತುಕತೆ ಮುಂದುವರಿಸ್ತೀನಿ. KGF ಅವರು ನೀವು ಹೇಳ್ತಾ ಇದ್ರಿ, ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡೋದು, ಮಾರಾಟ ಮಾಡೋದು ಮಾಡ್ತಾ ಇದ್ದಾರೆ ಕೆಲವು ಈಗ ಬಿಡಿದವರು. ಅದನ್ನೇ ರೈತರು ಮಾಡ್ಲಿಕ್ಕೆ ಅವಕಾಶಗಳು ಸಿಗುತ್ತಾ ಇಲ್ವಾ ಅಂತ? ಯಾಕೆ ಸಿಗಲ್ಲ ಸರ್? ನೀವು ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಸರ್ಕಾರ ನಡೆಸೋಕ್ಕೆ ರೈತರ ಜಮೀನು ಬೇಕಾಗಿಲ್ಲ ಸರ್. ಏನಕ್ಕೆ ಬೇಕು? ಅದ್ರ ಲಾಭ ಮಾಡ್ಕೋಬೇಕಾ? ರೈತರ ಜಮೀನು ಕಿತ್ಕೊಂಡು ಅದ್ರಲ್ಲಿ ಲಾಭ ಮಾಡ್ಕೋಬೇಕಾ? 8 ಕೋಟಿ 4 ಕೋಟಿ ಕಾಂಪನ್ಸೇಷನ್ ಕೊಡಬೇಕು, 1 ಕೋಟಿ ಖರ್ಚು ಮಾಡಬೇಕು, 8 ಕೋಟಿ ಲಾಭ ಮಾಡ್ಕೋಬೇಕಾ? ಅದಲ್ಲ ನಾನು ಕೇಳ್ತಾ ಇರೋದು. ಇದು ರೈತರು ಖುಷಿಯಾಗಿ ಕೊಡ್ತಾನ? ಲ್ಯಾಂಡ್ ತಗೊಳ್ಳಿ. ಕೊಡಲ್ವಾ? ಬಿಟ್ಬಿಟ್ಟು ಅದ್ರಲ್ಲಿ ಮಧ್ಯದಲ್ಲಿ ಬರ್ತಾ ಇದೆಯಾ ನೋಡಪ್ಪ, ನಿನ್ನ ಲ್ಯಾಂಡ್ ಮಧ್ಯದಲ್ಲಿ ಬರ್ತಾ ಇದೆ, ಇಲ್ಲಿ ನಮ್ಮ ರೋಡ್ ಬರ್ತಾ ಇದೆ, ರೋಡ್ಗೆ ನೀನು ಲ್ಯಾಂಡ್ ಕೊಡಬೇಕು ಅಂತ ಕಂಡೀಷನ್ ಮಾಡ್ಕೊಂಡು ರೋಡ್ಗೆ ಲ್ಯಾಂಡ್ ತಗೊಳ್ಳಿ. ಮಿಕ್ಕಿದ ಲ್ಯಾಂಡ್ ಅವ್ನಿಗೆ ಬಿಟ್ಕೊಡಿ, ಅವನು ಉದ್ಧಾರ ಆಗಲಿ. ಯಾರು ಸಂತೋಷವಾಗಿ ಕೊಡ್ತಾರೆ ಅವ್ರಿಗೆ ಸಂತೋಷವಾಗಿ ಕೊಡಿ. ಇಲ್ಲ ಅಂದ್ರೆ ಒಂದು ಕಂಡೀಷನ್ ಹಾಕಿ, ನೋಡಪ್ಪ ಇದು ನಮಗೆ ಸಿಟಿ ಡೆವಲಪ್ ಆಗಬೇಕು, ಈ ಡೆವಲಪ್ ಆಗಬೇಕಂದ್ರೆ ನಮಗೆ ಜಮೀನು ಬೇಕು, ಜಮೀನು ಮಾಡಿ ನಾವು ಡೆವಲಪ್ ಮಾಡಿ, ನಾವು ಲ್ಯಾಂಡ್ ಡೆವಲಪ್ ಮಾಡಿ ನಿಮಗೆ 9,530 ಸ್ಕ್ವೇರ್ ಫೀಟ್ 40-60 ಸ್ಕೀಮಲ್ಲಿ ಕೊಡ್ತೀವಿ, ಇಲ್ಲಾಂದರೆ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಕೇಳ್ತಾ ಇದ್ದೀರ. ಅದು ಓಕೆ. ಅದು ಇವಾಗ ಅವನಿಗೂ ಒಂದು ಅವಕಾಶ ಕೊಡಿ. ಅವನಿಗೆ ಹೋಗಿ ಅವನು ಅಪರಾಧಿನ? ಜಮೀನು ಕೊಡೋ ಅವನು ಅಪರಾಧಿನ? ಕಳ್ಳನ ಅವನು? ರೈತರು ಕಳ್ಳನ? ಇಲ್ಲವಲ್ಲ. ಜಮೀನು ಅವನ ಅಪ್ಪನ ಆಸ್ತಿ, ಅವನ ತಾತನ ಆಸ್ತಿ ಬಂದಿರುತ್ತೆ, ಅದನ್ನು ಉಡ್ಸ್ಕೊಂಡು ಏನೋ ದುಡಿಮೆ ಮಾಡ್ಕೊಂಡು ಬಂದಿರ್ತಾನೆ. ಅವನಿಗೊಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟು, ಈ ಲ್ಯಾಂಡು ಈ ಮಧ್ಯದಲ್ಲಿ ಬರ್ತಾ ಇದೆ, ಇದು ಲ್ಯಾಂಡ್ ನಾವು ಅಕ್ವೈರ್ ಮಾಡ್ತೀವಿ, ಇಲ್ಲ ಅಂದ್ರೆ 1 ಇಯರಲ್ಲಿ ನೀನು ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿಲ್ಲ ಅಂದರೆ ನಮಗೆ ಲ್ಯಾಂಡ್ ಬಿಟ್ಟು ಕೊಡಬೇಕು. ಅದಕ್ಕೆ ನಾವು ಏನು ಕಾಂಪನ್ಸೇಷನ್ ಕೊಡ್ತೀವಿ ಅದು ತಗೋಬೇಕು. ಇಲ್ವೋ 1 ಇಯರಲ್ಲಿ ಇದನ್ನು ಲ್ಯಾಂಡ್ ಡೆವಲಪ್ ಮಾಡಬೇಕು, ಇದೇ ಪ್ಲ್ಯಾನ್, ನಾವು ಪ್ಲ್ಯಾನ್ ಕೊಡ್ತೀವಿ, ಆ ಪ್ಲ್ಯಾನ್ ಪ್ರಕಾರ ನೀನು ಮಾಡು. ಇದಕ್ಕೆ ರಸ್ತೆ ಬಿಡು. ನಮಗೂ ಸರ್ಕಾರಕ್ಕೆ BDAಗೂ ರೌನ್ಯ ಬೇಕು, ಸರ್ಕಾರ ನಡೆಸಬೇಕು. ನಾವು ಅದನ್ನು ಇಷ್ಟು ಫೀಸ್ ಇದೆ, ಇಷ್ಟು ಫೀಸ್ ಕಟ್ಟು ಅಂತ ಕೇಳಬೇಕು. ಏನು ಸರ್ ಅವನು ಅಪರಾಧಿನ? ಅವನು ಸೂಸೈಡ್ ಏನದು ಹ್ಯಾಂಗಿಂಗ್ ಮಾಡ್ಕೊಳ್ಳೋಕ್ಕೆ ಕೋರ್ಟಲ್ಲಿ ಜಡ್ಜು ತೀರ್ಪು ಹೇಳ್ತಾರಲ್ಲ, ಇವನು ತಪ್ಪು ಮಾಡಿದ್ದಾನೆ, ಇವನಿಗೆ ಹ್ಯಾಂಗಿಂಗ್ ಸೂಸೈಡ್ ಮಾಡಿ ಇವನಿಗೆ ಜೀವ ಕೊಡಿ, ಮರಣದಂಡಗಳನ್ನು ಕೊಡಿ ಅಂತೇಳಿ ಅವ್ನಿಗೇನು ಕೇಳೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ತಾರಲ್ಲ. ಆ ಥರ ಜಮೀನು ನಮ್ಮ ಜಮೀನ ಕಿತ್ಕೊಂಡ್ಬಿಟ್ಟು ನಮಗೆ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ನಮಗೊಂದು ಅವಕಾಶ ಕೊಡ್ರಿ. ಒಂದು ಅವಕಾಶ ಕೊಡಿ. ಈ ಲ್ಯಾಂಡು ನಾವು ಅಕ್ವೈರ್ ಮಾಡ್ತಾ ಇದ್ದೀವಿ, ನೀನು ಡೆವಲಪ್ ಮಾಡಬೇಕು. ಸಿಟಿ ಗಲೀಜಾಗಿದೆ, ಸಿಟಿ ಡೆವಲಪ್ ಮಾಡಬೇಕು. ನಮಗೆ ಸಿಟಿಗೆ ನಮಗೆ ಬೇರೆ ಕಂಟ್ರಿಯಲ್ಲಿ ಹೆಂಗೆ ಸಿಟಿಗಳಿರೋದು ಆ ಥರ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಈ ಪ್ಲ್ಯಾನಲ್ಲಿ ಲ್ಯಾಂಡ್ ಬರ್ತಾ ಇದೆ, ಇದಕ್ಕೆ 1 ಇಯರಲ್ಲಿ ನಾನು ಪ್ಲ್ಯಾನ್ ಕೊಡ್ತೀನಿ, BDAನವ್ರು ಪ್ಲ್ಯಾನ್ ಕೊಡ್ತಾರೆ, ಆ ಪ್ಲ್ಯಾನ್ ಪ್ರಕಾರ ನೀವು ಕಟ್ಟಬೇಕು. ನೀನು 1 ಇಯರಲ್ಲಿ ಕಟ್ಟಿಲ್ಲ ಅಂದ್ರೆ ನಮಗೆ ಲ್ಯಾಂಡ್ ಬಿಟ್ಟು ಕೊಡ್ಬೇಕಂತ ಕೇಳ್ರಿ. ಒಂದು ಅವಕಾಶ ಕೊಡಿ ನಮಗೆ. ಅಲ್ಲ, ಇವ್ರಿಗೆ ಕೊಟ್ಟಿಲ್ವಾ ಹಾಗಾದ್ರೆ ಅವಕಾಶ? ಕೊಡ್ತಾರೆ, ಒಂದು ನೋಟಿಸ್ ಕೊಟ್ಟರೆ ಮುಗಿದು ಸತ್ತೋಯ್ತು ಸರ್. ರೈತರ ಹತ್ರ ಅಲ್ಲ ಕೋಟಿ ಕಟ್ಟು, ಅಷ್ಟು ಬಿಲ್ಡಿಂಗ್, ಅಷ್ಟು ನಿಮ್ ಕಾಂಟ್ಯಾಕ್ಟ್ ಅವೆಲ್ಲ ಇರಬೇಕಲ್ಲ ಸರ್. ರೈತರ ಪ್ರಾಬ್ಲಮ್ ರೀ, ಅದು ನಿಮ್ಗೆ ಬೇಕಾಗಿಲ್ಲ. ಅದು ಯಾರ ಸಾಲ, ಇವಾಗ ಜಮೀನು ಉಳುಮೆ ಮಾಡೋಕ್ಕೆ ಹೋಗಿ ಸಾಲ ಮಾಡ್ಕೊಂಡು ಬರಲ್ವಾ? ಲೇಔಟ್ ಮಾಡೋಕ್ಕೋ ಇಲ್ಲ ಬಿಲ್ಡಿಂಗ್ ಕಟ್ಟೋಕ್ಕೋ ಸಾಲ ಮಾಡ್ತಾನೆ, ಎಲ್ಲ ತಗೊಂಡು ಬಂತಾನೆ ಆಗ್ತಾನೆ. ಅವನ ಜಮೀನು ಯಾಕೆ ಕಿತ್ಕೊಳ್ತೀರಾ ನೀವು? ಅವನಿಗೊಂದು ಅವಕಾಶ ಕೊಡ್ರಿ. ಈ ಥರ ನಮ್ಮ ಪ್ಲ್ಯಾನ್ ಇದೆ, ಈ ಪ್ಲ್ಯಾನಲ್ಲಿ ನೀನು ಲ್ಯಾಂಡ್ ಬರ್ತಾ ಇದೆ, ಇಲ್ಲಿ ರೋಡಿಗೆ ಹಿಂಗೆ ಇದೇ ಸಿಸ್ಟಮಲ್ಲಿ ಮಾಡಬೇಕು, ನಿನಗೆ ಒಂದು ವರ್ಷ ಅವಕಾಶ ಕೊಡ್ತೀವಿ, 1.5 ವರ್ಷ ಅವಕಾಶ ಕೊಡ್ತೀವಿ, ಆ ಪ್ರಕಾರ ಮಾಡಿಲ್ಲ ಅಂದ್ರೆ ನಮಗೆ ಲ್ಯಾಂಡ್ ಬಿಟ್ಕೊಡ್ಬೇಕಂತ ಕೇಳ್ರಿ. ಕಿತ್ಕೊಳ್ಳೋದೇನು? ಅದು ಕೇಳಕ್ಕೆ ಹೋದರೆ ಅವ್ನು ಸ್ವಲ್ಪ ಜೋರಾಗಿ ಮಾತಾಡಿದೆ, BDA ಆಫೀಸರ್ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಇನ್ನು ಸರ್ ನಮಗೆ ಓಡಿಯೋಕೆ ಬಂದ, ಗಲಾಟೆ ಮಾಡೋಕ್ಕೆ ಬಂದ ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಒಂದು FIR ಆಗಿ ಒಂದು ಜೈಲ್ಗೆ ಹೋಗ್ತಾನೆ. ಅಂದರೆ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಅಂತ ಸರ್ ಗೌರ್ಮೆಂಟ್ಗೆ ಈಗ ಹಾಗಾದ್ರೆ ನಿಮ್ಮ ಪ್ರಕಾರ? ಸರ್, ಒಳ್ಳೆ ಹೆಸರು ತಗೋಬೇಕು, ಚಮಚಾಗಿರಿ ಮಾಡಬೇಕು. ಎಲ್ಲಿ ಯಾರ ಹತ್ರ ಚಮಚಾಗಿರಿ ಮಾಡಬೇಕು? ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ಗಾಗಲಿ ಇಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರ್ಗಾಗಲಿ ಹೋಗಿ, ಸ್ವಾಮಿ ಈ ಥರ ಡೈರೆಕ್ಷನ್ ಇದೆ, ನಾನು ಈ ಥರ ಮಾಡಿಬಿಟ್ಟಿದ್ದೀನಿ ಡೆವಲಪ್ಮೆಂಟು ಅಂತ ಹೋಗಿ ಅಲ್ಲಿ ಚಮಚಾಗಿರಿ ಮಾಡೋಕ್ಕೆ ಇದೆಲ್ಲ ತೋರಿಸ್ತಾರೆ. ರೈತರಿಗೆ ಏನು ನಷ್ಟ ಆಗಿದೆ ಅದು ತೋರಿಸೋಲ್ಲ, ಸರ್ಕಾರಕ್ಕೆ ಏನು ಲಾಭ ಬರ್ತದೆ ಅದು ತೋರಿಸ್ತಾರೆ. ಇದು ಬೇಕಾ ನಮಗೆ?
ರೈತರೇ ಸಿಕ್ಕಿರೋದಾ? ಬೇರೆ ಯಾರು ಸಿಕ್ಕಲಿಲ್ವಾ? ರೈತರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಕರೆಕ್ಟ್. ಆಯಿತು, ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ರೈತರ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದೀರಿ. ಆಯ್ತು, ಈಗ ನೆಕ್ಸ್ಟ್ ಯಾವುದೋ ಹಳ್ಳಿಯಿಂದ ರೈತರು ಬರ್ತಾರೆ, ಸ್ವಾಮಿ ನನಗೆ ಅನ್ಯಾಯ ಆಗಿದೆ, ಸ್ವಾಮಿ ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ಮನೇಲಿ, ಯಾರಿಲ್ಲದಕ್ಕೆ ನಮಗೆ ಇರೋದು 1 ಎಕರೆ ಇದೆ, ನಾವು ಅಲ್ಲೇ ಉಳುಮೆ ಮಾಡ್ತೀವಿ, ನಮ್ಗೆ ಸಾಕಾಗಲ್ಲ, ನಮಗೆ ಸಹಾಯ ಮಾಡಿ ಅಂತ KGF ಅವ್ರ ಮನೆ ಬಂದು ಕೂತ್ಕೊಂಡ್ರೆ ಸಹಾಯ ಮಾಡ್ತೀರಾ? ಖಂಡಿತವಾಗಿ ಮಾಡ್ತೀನಿ. ನಾನು ಇಡೀ ಆಸ್ತಿ ಹೋದ್ರೂ ಪರವಾಗಿಲ್ಲ, ಅಂಥ ಜನ ಬಂದರೆ ನಾನು ಖಂಡಿತವಾಗಿ ಅವ್ರ ಕಾಲಲ್ಲಿ ತೋರಿಸ್ಲಿ, ನನ್ನ ಕೈಯಿಂದ ಮಾಡ್ತೀನಿ. ಸಹಾಯ ಮಾಡೋದಲ್ಲ, ಅವ್ರ ಜೊತೆಗೆ ನಾನು ನಿಂತ್ಕೊಳ್ತೀನಿ. ಆದರೆ ರೈತ ಜಮೀನ್ದಾರವನು ಅವನು ಭಿಕ್ಷೆದವನಲ್ಲ, ಅವನಿಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ಬಿಸಿಲಲ್ಲಿ ಮಳೆಯಲ್ಲಿ ಕಷ್ಟಪಟ್ಟು ನೀರು ಏನು ಸೆಕೆಂಡ್ ಥರ ಸೆಕೆದಲ್ಲಿ ಬೆವರು ಹರಿಸಿ ಅವನು ಕಷ್ಟಪಟ್ಟು ನಮಗೆಲ್ಲ ಸಾಕೋ ದೇವ್ರ ರೈತ. ಅವನಿಗೆ ಮೋಸ ಮಾಡಿದ್ರೆ ಯಾರು ಚೆನ್ನಾಗಿರಲ್ಲ. ಅಲ್ಲ, ಹೌದು, ಸಿಸ್ಟಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲ ಹಾಳಾಗಿ ಹೋಗ್ತಾರೆ. ಅಲ್ಲ ಸರ್, KGF ಒಬ್ಬರು ಧ್ವನಿ ಎತ್ತಿದ್ದಾರೆ, ಬಟ್ ಬೇರೆಯವ್ರು ಯಾರು ಧ್ವನಿ ಎತ್ತಿಲ್ವಲ್ಲ? ಬೇಕಾಗಿ ನಾನು ಧ್ವನಿ ಎತ್ತಿಲ್ಲ ಸರ್. ಅಲ್ಲ, ನೀವು ಮಾತಾಡ್ತಿದ್ರಿ, ಈಗ ಬೇರೆಯವ್ರು ಯಾರು ಮಾತಾಡ್ತಿದ್ರಿ? ನನಗೆ ಇಲ್ಲಿ ಬಂದು ಬರಕ್ಕೆ ಹೇಳಿದ್ರಿ, ನಾನು ಬಂದೆ. ಇಲ್ಲಿ ನಾನು ಕೋಪದಲ್ಲಿ ಬಂದ್ಬಿಟ್ಟೆ, ಕೋಪದಲ್ಲಿ ಇಷ್ಟೆಲ್ಲ ಮಾತಾಡಿದೆ. ಅಲ್ಲ, ನಿಜನೇ ಮಾತಾಡಿದ್ರಿ? ನಿಜ ಮಾತಾಡಿದ್ದು. ನಾನು ಕೋಪದಲ್ಲಿ ಮಾತಾಡಿದ್ರೂ ಸಿಸ್ಟಮ್ ಬಿಟ್ಟು ಮಾತಾಡಿಲ್ಲ. ನಿಜ ಇರೋದು. ರೈತರಿಗೆ, ಸರ್ಕಾರಕ್ಕೆ, ಇದು BDN ಅವ್ರಿಗೆ ಎಷ್ಟು ಲಾಭ ಬರ್ತಾ ಇದೆ, ರೈತರಿಗೆ ಎಷ್ಟು ನಷ್ಟ ಆಗ್ತಾ ಇದೆ. ಅವನು 16 ವರ್ಷದಿಂದ ಶಿವರಾಮ್ ಕಾರಂತಲ್ಲಿ ಸಾಯ್ತಾ ಇದ್ದಾನೆ ರೈತ. ಕಾಂಪನ್ಸೇಷನ್ ಸಿಕ್ಕಲಿಲ್ಲ, ಅದು ಏನು ಬರೋದಿಲ್ಲ. ಅದು ಇನ್ನೂ ಈ TV ಮೀಡಿಯಾದಲ್ಲಿ ಹೇಳೋ ಮಾತುಗಳು ಅಲ್ಲ, ಇದು ಸಿಸ್ಟಮಲ್ಲಿ ಇರೋ ಮಾತುಗಳು ಹೇಳಿದ್ದೀನಿ. ಸಿಸ್ಟಮ್ ಬಿಟ್ಟು ಮಾತುಗಳು ಅದು ನಾನು ಹೇಳಿದ್ರೆ ಅದು ನಾವು ನಮ್ಮ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು, ನಮಗೂ ಒಂದು ಕೆಟ್ಟ ಹೆಸರು. ಅದು ಬೇಕಾಗಿಲ್ಲ, ನನ್ನ ಬಾಯಿ ತೆಗಿಬೇಡಿ. ರೈತ ಏನು ಕಷ್ಟಪಡ್ತಾ ಇದ್ದಾರೆ, ಏನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದು ನಾನು ಇವಾಗ ಮಾಧ್ಯಮದಲ್ಲಿ ಹೇಳಿದ್ರೆ ಅದು ಭಾಳ ನೋವೊಂದು ವಿಷಯ. ಅದು ಬೇಕಾಗಿಲ್ಲ, ಅದು ತೆಗಿಬೇಡಿ. ಸಿಸ್ಟಮಲ್ಲಿ ಇರೋದು ಮಾತು ಹೇಳಿದ್ದೀನಿ. 40-60 ಸ್ಕೀಮು ಮತ್ತು ಕಾಂಪೋಸಿಷನ್ ಬಗ್ಗೆ ನಾನು ಮಾತಾಡಿದ್ದೀನಿ. ಕರೆಕ್ಟ್. ಇದು ನ್ಯಾಯ ಅಲ್ಲ. ಈ ಪದ್ಧತಿ ತೆಗಿಬೇಕು. ಈ ಲ್ಯಾಂಡ್ ಅಕ್ವಿಷನ್ ಇದೆಲ್ಲ, ಈ ಗುಂಡಾಗರ್ದಿ ಇದೆಲ್ಲ ನಿಲ್ಲಿಸಬೇಕು. ಈ ರೌಡಿಸಮ್, ಲ್ಯಾಂಡ್ ಅಕ್ವಿಷನ್ ರೌಡಿಸಮ್ ನಿಲ್ಲಿಸಿ ಅದನ್ನು ಸರ್ಕಾರಕ್ಕೆ ಬೇಕಾ ಬಳಸ್ಕೊಳ್ಳಿ, ಸರ್ಕಾರಕ್ಕೆ ಆಫೀಸಸ್ ಬೇಕಾ, ಕೋರ್ಟ್ಗಳಿಗೆ ಬೇಕಾ, ಸರ್ಕಾರಕ್ಕೆ ಏನೇನು ಕೆಲಸಕ್ಕೆ ಬರ್ತಾ ಇದೆಯಾ, ಸ್ಕೂಲ್ಗೆ ಬೇಕಾ, ಡೈರಿಗೆ ಬೇಕಾ, ಅದು ಸರ್ಕಾರಕ್ಕೆ ಏನು ಉಪಯೋಗ ಬರುತ್ತೆ ಅದು ಅಕ್ವೈರ್ ಮಾಡಿ. ರೈತರ ಜಮೀನು ತಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಏನು ಎಷ್ಟವರೆಗೂ ನ್ಯಾಯ ನಿಮ್ಮದು? ಅಲ್ಲ ಸರ್, ನೀವು ಕಟ್ ಮಾಡಬೇಡಿ. ಈಗ ಓಕೆ, ನೀವು ಕಟ್ ಮಾಡಬೇಡಿ, ನನಗೆ ಪೂರ್ತಿ ಆಗಲಿ. ನೀವು ಸರ್ಕಾರಿ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ, ಸರ್ಕಾರಿ ಕೆಲಸಕ್ಕೆ ಬರೋ ಜಮೀನು ನೀವು ತಗೊಂಡ್ರೆ ನಮಗೆ ನೋವು ಇಲ್ಲ. ರೈತರಿಂದ ಜಮೀನು ತಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ, ಅಲ್ಲೇ ನೋವು ಬರ್ತಾ ಇರೋದು.